ಬಿಡದಿ ಟೌನ್ಶಿಪ್ ವಿಚಾರದಲ್ಲೊಂದು ಆಡಿಯೋ ಫೈಟ್ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿಷಯ ರಾಹುಲ್ ಗಾಂಧಿವರೆಗೂ ಹೋಗಿದೆ. ವಿಚಾರವನ್ನು ಒಂದು ವಾರದಲ್ಲಿ ಕೈ ಬಿಡ್ತಾರೆ ಬಿಡಿ, ಟೌನ್ಶಿಪ್ ನಿಲ್ಲಿಸುವ ಹೋರಾಟ ಮಾಡೋಣ ಬಿಡಿ ಹೀಗಂತ ಕೈ ವಕ್ತಾರ ಎಂ ಲಕ್ಷ್ಮಣ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಅದು. ಆ ಆಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ಬಿಡದಿ ರೈತರು. ಅದೇ ಪ್ರೆಸ್ ಮೀಟ್ ಮಾಡಿದ್ದು ಬೆಳಗ್ಗೆ. ಹೆಂಗ್ ಅಲ್ಲ ಸರ್, ಹೆಂಗ್ ಸರ್ ಈ ತರ ನೀವು ಮಾತಾಡ್ಬಿಟ್ರೆ? ಇಲ್ಲ ಇಲ್ಲ, ನಾನು ಈ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇನೆ. ಮಾಹಿತಿ ಕೊಟ್ಟಿ ಒಬ್ರು ರೈತರೇ ಇಲ್ಲ, JDS ಅವರು ಸಾಲಿ ಹಾಕ ಬಂದವ್ರೆ. ಆ ತರ ಮಾತಾಡಿಲ್ಲ. ನಾನು ವಿಡಿಯೋ ಇದೆ, ಕಳ್ಸಿಕೊಡ್ತೀನಿ. ಅದ ಕಳ್ಸಿ ನಾವು ಅಲ್ಲ, ನಮ್ಮ ಹತ್ರನೂ ಆ ವಿಡಿಯೋ ಇದೆ. ಯಾಕಂದ್ರೆ ನಾವು ಇಲ್ಲಿ ಸರ್ ಹಂಗಲ್ಲ ಸರ್, ಇಲ್ಲಿ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಸೋಣ ಸುಮ್ಮನೆ. ಅಲ್ಲ ಸಂತೋಷ ಸರ್, ನೀವು ನಮ್ಮ ರೈತರ ಪರವಾಗಿದ್ರೆ ನಮಗೂ ಬಹಳ ಖುಷಿ. ನಾನೇ ಬರ್ತೀನಿ. ರಾಹುಲ್ ಗಾಂಧಿ ಸಾಹೇಬ್ವರೆಗೂ ಒಟ್ಟಿಗೆ ಮಾಹಿತಿ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆಗ್ತದೆ. ಅಲ್ಲ ಆಗ್ಲಿ ಸಂತೋಷ ಸರ್. ಆದ್ರೆ ನಿಮ್ಮ ವಿಡಿಯೋ ನೋಡಿ ನಾನು ಒಬ್ಬ ಪಾರ್ಟಿ ವಕ್ತಾರ. ನನಗೆ ಪಾರ್ಟಿಯವರು ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ತಾರೆ, ಮಾಹಿತಿ ಕೊಟ್ಟು ಅವ್ರು ನಾನು ಮಾಡಿದ್ದೀನಿ ಅಷ್ಟೇ. ನನಗೂ ನಿಮ್ಗೂ ಏನ್ ನಮ್ಗೆ ಯಾಕೆ ಅಲ್ಲ ಹೌದು ಸರ್. ಆದ್ರೆ ನೀವು ಮಾಹಿತಿ ನಿಮ್ಮ ಪಕ್ಷದ ವಕ್ತಾರ ಇರ್ಬೇಕು. ಆದ್ರೆ ಅಲ್ಲಿ ರೈತರೇ ಇಲ್ಲ, ಒಂದ್ ಕುಂಟೆ ಜಮೀನು ಇಲ್ಲ ಅವ್ರದ್ದು. ನಮ್ಗೆ ಯಾವ್ದು ನಿಮ್ ಮೇಲೆ ಯಾವ್ದು ಹೊಟ್ಟೆ ಊರಿ ಇನ್ನೊಂದು ಮತ್ತೊಂದು ಇಲ್ಲ ಸರ್. ನಮ್ಗೆ ಯಾವ್ದು ನಾನು ರೈತ ಕುಟುಂಬದಿಂದ ಬಂದವನೇ. ನಾನು ನೆಲಮಂಗಲದ ಹತ್ರ ಕುಲವನಹಳ್ಳಿ ಅಂತ. ಸಂತೋಷ ಸರ್. ಆದ್ರೆ ನಮ್ ರೈತರ ಬಗ್ಗೆ ನೀವು ಆ ತರ ಮಾತಾಡಿದಿರಲ್ಲ. ಇಲ್ಲ ರೈತರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ನಾನು. ಅಲ್ಲ, ಅಲ್ಲಿ ರಾಜಕೀಯ ಪ್ರೇರಿತ ಅಂತ ಮಾತಾಡಿಲ್ಲ. ಅಲ್ಲ, ನೀವು ರಾಜಕೀಯ ಪ್ರೇರಿತ ಅನ್ಕೊಳ್ಬೇಕಾರೆ ಅಲ್ಲಿ ರೈತರೇ ಇಲ್ಲ, ಹೋರಾಟಕ್ಕೆ ರೈತರೇ ಬರಲ್ಲ. ಅಲ್ಲಲ್ಲ, ಒಟ್ಟು ಅವ್ರು ಏನ್ ನನಗೆ ಮಾಹಿತಿ ಕೊಟ್ಟಿದ್ರು BMRD ಅವರು, ಅದ್ರ ಪ್ರಕಾರ ಒಟ್ಟು ರೈತರು ಜಮೀನ್ ನಾವು ಕೊಡಲ್ಲ ಅನ್ನುವಂತ ಸಂಖ್ಯೆ ಹೇಳಿದೀನಿ ಅಷ್ಟೇ. ನಾವು ಇನ್ನೇನು ಹೇಳಿದ್ದು. ಅಲ್ಲ, ವಿಡಿಯೋ ನೋಡಿ ಒಂದ್ಸಾರಿ ನೀವು. ನಾನೀಗ ನಿಮ್ಗೆ ಕಳಿಸ್ತೀನಿ ನೋಡಿ, ಟಿವಿ ಬಂದಿರೋ ವಿಡಿಯೋ. ಸರಿ ಸರ್, ಕಳಿಸಿ ಸರ್. ನೋಡಿ, ಇನ್ಮೇಲೆ ನಮ್ದೇನಿಲ್ಲ ಸರ್. ನಮ್ಗೇನು ಅಲ್ಲ ಸರ್, ಅಲ್ಲ ನಿಮ್ನೆಲ್ಲ ಇವಾಗ ಹೇಳಿದ್ರಿ ನಾವು ರೈತರ ಪರವಾಗಿ ನಿಂತ್ಕೊತೀವಿ ಅಂದ್ರೆ ಸಂತೋಷ. ನಾ 100% ನಿಂತ್ಕೊತೀವಿ, ಅದನ್ನ ಕ್ಯಾನ್ಸಲ್ ಮಾಡಿಸ್ತೀವಿ. ಸರಿ ಸಂತೋಷ ಸರ್. ಹೋರಾಟ ಮಾಡೋಣ. ರೈತರಿಗೆ ಅನ್ಯಾಯ ಮಾಡಿ ಯಾರು ಹಂಗಲ್ಲ ಸರ್, ಇಲ್ಲಿ ಅಲ್ಲ ಸರ್, ಯಾರು ಉದ್ಧಾರ ಆಗಲ್ಲ. ಹೌದು ಸರ್. ಅಲ್ಲ ಸರ್, ನಿಮ್ಮ ಅನ್ನ ಕಿತ್ಕೊಂಡು ಅವನ ಉದ್ಧಾರ ಆಗ್ತಾನೇನ್ರಿ? ಅಲ್ಲ ಸರ್ ನನ್ ಮಾತೊಂದು 2 ಮಾತು ಕೇಳಿ ಸರ್. ಕೇಳಿ ಸರ್. ನೀವು ನಮ್ಮ ಭಾಗಕ್ಕೆ ಬನ್ನಿ, ಸ್ವಾಗತ ಮಾಡ್ತೀವಿ. ಹೇಳಿ ಸರ್. ಇಲ್ಲಿನ ಪರಿಸ್ಥಿತಿ, ರೈತರ ಪರಿಸ್ಥಿತಿನ ಒಂದ್ಸರಿ ನೋಡಿ ನೀವು. ಅಲ್ಲ, ನಾನು ಬರ್ತೀನಿ ಸರ್. ನಮ್ಮ ಮಂಜುನಾಥ್ ಅವರು. ಇನ್ನು ಈ ವೈರಲ್ ಆಡಿಯೋ ಬಗ್ಗೆ ಲಕ್ಷ್ಮಣ್ ಅವರನ್ನ ಕೇಳಿದಾಗ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಆಡಿಯೋ ಅಲ್ಲ, ಅದು ಮಾರ್ಪಿಂಗ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಆಡಿಯೋದಂತೆ ಮಾರ್ಪ್ ಮಾಡಲಾಗಿದೆ, ರಾಹುಲ್ ಗಾಂಧಿಗೆ ವಿಷಯ ಹೋಗಿದೆ ಅಂತ ನಾನು ಹೇಳಿಲ್ಲ, ಅದು ನನ್ನ ಧ್ವನಿಯೇ ಅಲ್ಲ, ನನ್ನ ಧ್ವನಿಯಂತೆ ಸೃಷ್ಟಿಸಿದ್ದಾರೆ. ಬಿಜೆಪಿ JDSನವರು ಅದರಲ್ಲೆಲ್ಲ ಎಕ್ಸ್ಪರ್ಟ್ಗಳು ಅಂತ ಮಾತನಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು KPC ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಪ್ರೆಸ್ ಮೀಟ್ ಮಾಡಿದ ನಂತರ ಒಂದಷ್ಟು ಬಿಡದಿ ಭಾಗದ ರೈತರ ಮುಖಂಡರು, ಆಮೇಲೆ ಕೆಲವು ಸಂಘಟನೆಯವರು ಮತ್ತು ರಾಜಕೀಯ ಪಕ್ಷಗಳು ಅವರೆಲ್ಲ ಫೋನ್ ಮಾಡಿದ್ರು. ಒಂದಷ್ಟು ಮಾಹಿತಿಯನ್ನು ಮಾಹಿತಿಯನ್ನು ಏನು ಬೇಕು ಕೆಲಸ ಮಾಡಿದರೆ ಅದರಲ್ಲಿ ಒಂದು ಇವತ್ತು ವಿಡಿಯೋ ವೈರಲ್ ಆಗಿದೆ. ನಾನು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ ಅದೇನು ಕ್ಯಾನ್ಸಲ್ ಮಾಡಿಸ್ತೀನಿ, ಅದು ಕ್ಯಾನ್ಸಲ್ ಆಗುತ್ತೆ, ಬಿಡದಿ ಪ್ರಾಜೆಕ್ಟೇ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ವಿಡಿಯೋ ಏನು ವೈರಲ್ ಆಗಿದೆ ಅದು ನನ್ನ ವಾಯ್ಸ್ ಅಲ್ಲ, ಯಾರೋ ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು. ಅದು ಕುತಂತ್ರ, ಮೋಸ್ಟ್ಲಿ BJP ಇಲ್ಲ JDS ಕುತಂತ್ರ ಆಗಿರುತ್ತೆ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಯಾರ ಹತ್ರನೂ ಆ ಥರ ಮಾತಾಡೋದು ಕೆಲಸ ಮಾಡಿಲ್ಲ. ನಾನು ಎಲ್ಲರಿಗೂ ರಿಪ್ಲೈ ಕೊಟ್ಟಿರುವಂಥದ್ದು BMRD ಪ್ರಕಾರ ಎಷ್ಟು ರೈತರು ಇದ್ದಾರೆ, ಎಷ್ಟು ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ.